ನಮಸ್ಕಾರ. ನನ್ನ ಹೆಸರು ಹರ್ಷ. ನಾನು ಕನ್ನಡಿಗ.com ಇಂದ ನಾವು ಒಂದಿಷ್ಟು ವಿಷಯಗಳ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇವತ್ತಿನ ದಿವಸ ನಮಗೆ ಕನ್ನಡದಲ್ಲಿ ಈ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಇಲ್ಲ ಅಥವಾ ಮಾಹಿತಿ ಎಲ್ಲ ಒಂದು ಕಡೆ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಒಂದು ಕಡೆ ಈ ಕ್ಷೇತ್ರಗಳ ಬಗ್ಗೆ ಮಾಹಿತಿ ಹಾಕೋದು. ಆಮೇಲೆ ನಾವೇನು ಕನ್ನಡ ಪಂಡಿತರಲ್ಲ, ಅದರಿಂದ ಮಧ್ಯದಲ್ಲಿ ನಾವು ಆಂಗ್ಲ ಭಾಷೆಯನ್ನು ಬಳಸ್ಬೋದು, ಅದಕ್ಕಾಗಿ ಕ್ಷಮಿಸಿ. ಬಟ್ ನಮ್ಮ ಉದ್ದೇಶ ಇರೋದು ಕನ್ನಡದಲ್ಲಿ ಆದಷ್ಟು ಮಾಹಿತಿಯನ್ನು ಕೊಟ್ಟು ಈ ಥರದ ಕ್ಷೇತ್ರಗಳ ಬಗ್ಗೆ ಮಾಹಿತಿಯನ್ನು ಹೆಚ್ಚಾಗಿ ನಿಮ್ಮಲ್ಲಿ ತಲುಪಿಸೋದಕ್ಕೋಸ್ಕರ. ಇವತ್ತು ನಾವು ಮೊದಲು ವಿಷಯ ತಗೊಂಡಿರೋದು ಹಣಕಾಸಿನಲ್ಲಿ ಸೆನ್ಸೆಕ್ಸ್ ಸೂಚ್ಯಂಕ. ಸೆನ್ಸೆಕ್ಸ್ ಅಂದರೆ ಏನು, ಅದರಿಂದ ಅದು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಮೇಲೆ ಅದರ ಇತಿಹಾಸ ಏನು, ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲಿಗೆ ಸೆನ್ಸೆಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೆನ್ಸೆಕ್ಸ್ ಅನ್ನೋದು 1986ರಲ್ಲಿ ಸ್ಥಾಪಿತವಾದ ಇದೊಂದು ಸೂಚ್ಯಂಕ. ಭಾರತದ ಅತಿ ಹಳೆಯ ಷೇರು ಸೂಚ್ಯಂಕ ಅಂತ ಹೇಳಬಹುದು. ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಬಿಡುಗಡೆ ಆಗುವ ಸೂಚ್ಯಂಕವನ್ನೇ ಷೇರು ಸೂಚ್ಯಂಕ ಎಂದು ನಾವು ಪರಿಗಣಿಸುತ್ತೇವೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ಅಂತ ಕೂಡ ಹೇಳ್ತೀವಿ. ಇದರಲ್ಲಿ ವ್ಯಾಪಾರವಾಗುವ 30 ಅತಿ ದೊಡ್ಡ ಅಥವಾ ಅತ್ಯಂತ ಸಕ್ರಿಯವಾಗಿರೋ ಸ್ಟಾಕ್ಗಳನ್ನು ಒಟ್ಟುಗೂಡಿಸಿ ಈ ಷೇರು ಸೂಚ್ಯಂಕವನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. 1978 ಅಥವಾ 79 ವರ್ಷದ ದರಗಳೇನಿದೆ ಅದನ್ನು ನಾವು ಆಧಾರವಾಗಿ ಇಟ್ಕೊತೀವಿ. ಇದಕ್ಕೆ ನಾವು ಬೇಸ್ ಮೂಲ್ಯ ಅಥವಾ ಬೇಸ್ ವ್ಯಾಲ್ಯೂ 100 ಅಂತ ಪರಿಗಣಿಸಿ ಅದರ ಮೇಲೆ ನಾವು ಈ ಫ್ರೀ ಫ್ಲೋಟ್ ಮಾರುಕಟ್ಟೆ ಬಂಡವಾಳ ವಿಧಾನವನ್ನು ಬಳಸಿಕೊಂಡು ಸೆನ್ಸೆಕ್ಸ್ ಸೂಚ್ಯಂಕವನ್ನು ಲೆಕ್ಕಾಚಾರ ಮಾಡ್ತೀವಿ. ಸೊ ಅದು ಹೆಂಗಾಗತ್ತೆ ಅನ್ನೋದನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ಈ ಫ್ರೀ ಫ್ಲೋಟ್ ಮಾರುಕಟ್ಟೆ ಬಂಡವಾಳ ಮೌಲ್ಯ ವಿಧಾನ ಅಂದರೆ ಏನು? ಮೊದಲಿಗೆ ಎರಡು ಕಂಪನಿ ಅಂತ ತಿಳ್ಕೊಳ್ಳೋಣ. ಒಂದು ರಾಮ, ಇನ್ನೊಂದು ಕೃಷ್ಣ ಅಂತ ಎರಡು ಕಂಪನಿಗಳಿವೆ. ಈ ರಾಮ ಅನ್ನುವ ಕಂಪನಿಗಳು 1000 ಶೇರನ್ನು ಹೊಂದಿದೆ. ಈ ಕೃಷ್ಣ ಅನ್ನೋ ಕಂಪನಿಯು 2000 ಶೇರ್ಗಳನ್ನು ಹೊಂದಿದೆ. ಇವಾಗ ಈ 1000 ಶೇರುಗಳು ರಾಮ ಕಂಪನಿಯಲ್ಲಿ ಏನಿದೆ, ಅದರಲ್ಲಿ 200 ಶೇರುಗಳು ಪ್ರವರ್ತಕರ ಪಾಲು, 800 ಶೇರು ಮಾರುಕಟ್ಟೆಯಲ್ಲಿ ಅವರು ಮಾರಾಟಕ್ಕೆ ಬಿಟ್ಟಿದ್ದಾರೆ. ಇದನ್ನು ನಾವು ಪಬ್ಲಿಕ್ಲಿ ಟ್ರೇಡೆಡ್ ಅಂತ ಕೂಡ ಹೇಳ್ತೀವಿ. ಸೊ ಮಾರುಕಟ್ಟೆಯಲ್ಲಿ ಏನು ನಾವು ಈ ಸ್ಟಾಕ್ ಮಾರ್ಕೆಟ್ ಅಂತ ಏನಿದೆ, ಸ್ಟಾಕ್ ಮಾರುಕಟ್ಟೆಯಲ್ಲಿ ನಾವು ಮಾರಾಟಕ್ಕೆ ಇಡೋದನ್ನು 800 ಶೇರ್ ಇದೆ. ಈ ಕೃಷ್ಣ ಕಂಪ್ನಿಯಲ್ಲಿ 2000 ಶೇರಲ್ಲಿ ಪ್ರವರ್ತಕ ಪಾಲು 50% ಇದೆ. ಸೊ ಇಲ್ಲಿ 1000 ಶೇರು ಪ್ರವರ್ತಕರದು, 1000 ಶೇರು ಮಾರುಕಟ್ಟೆಯಲ್ಲಿದೆ. ಇಲ್ಲಿ ನೀವು ನೋಡ್ಬೋದು, ಮಾರುಕಟ್ಟೆಯ ಪಾಲನ್ನು ಮಾತ್ರ ನಾವು ಈ ಫ್ರೀ ಫ್ಲೋಟ್ ವಿಧಾನದಲ್ಲಿ ಪರಿಗಣಿಸ್ತೀವಿ. ಅದಕ್ಕೆ ಇವಾಗ ಮಾರುಕಟ್ಟೆ ಮೌಲ್ಯ ಅಂತ ನಾವು ನೋಡಿದಾಗ 80,000 ಪ್ಲಸ್ 1,00,000 ಇದೆರಡು ನಮಗೆ ಮಾರುಕಟ್ಟೆಯ ಮೌಲ್ಯವಾಗಿ ನಾವು ತಗೋತೀವಿ. ಇವತ್ತಿನ ದಿವಸ ಅಂತಾರೆ 2015ರಲ್ಲಿ ಈ ಸೆನ್ಸೆಕ್ಸ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಏನಾಗುತ್ತೆ ಅಂದರೆ 1978-79ರಲ್ಲಿ ಇದು ಶುರುವಾಯಿತು ಅಂತ ನಾವು ಪರಿಗಣಿಸ್ಕೊತೀವಿ. ಸೊ ಈ 78-79ರಲ್ಲಿ ಶುರುವಾಯಿತು ಅಂತ ತಗೊಂಡಾಗ ಅವತ್ತಿನ ದಿವಸ ಒಂದು ಮೊತ್ತವನ್ನು ನಾವು ತಗೊಂಡು, ಇವಾಗ 60,000 ಅಂತ ಒಂದು ಮೊತ್ತವನ್ನು ತಗೊಳ್ಳೋಣ. ಆವತ್ತಿನ ದಿವಸ 78-79ರಲ್ಲಿ ಮಾರುಕಟ್ಟೆಯ ಬಂಡವಾಳ ಮೌಲ್ಯ 60,000 ಇತ್ತು. 60,000 ಇದ್ದಾಗ ಇವತ್ತು 1,80,000 ಆಗಿದೆ. ಸೊ ಅದರಿಂದ ಈ 60,000 ಇರೋದು 1,80,000 ಆಗಿರೋದಕ್ಕೆ ಒಂದು ಸೂಚ್ಯಂಕ ಇವಾಗ ನಾವು ಕಂಡುಹಿಡಿತೀವಿ. ಸೊ ಆದಾಗ ಏನಾಗುತ್ತೆ, 1,80,000 ಇಂಟು 100 ಭಾಗಾಕಾರ ಮಾಡೋದು 60,000ದಿಂದ. ಸೊ ಇವತ್ತಿನ ಸೂಚ್ಯಂಕ 300 ಅಂತ ನಮಗೆ ಗೊತ್ತಾಗುತ್ತೆ. ಈ 300 ಅನ್ನೋದೇನು ಅಂದರೆ 1978-79ರಲ್ಲಿ ಏನು 60,000 ಆಗಿತ್ತೋ ಮಾರುಕಟ್ಟೆಯ ಬಂಡವಾಳ, ಅದು ಮಾರಾಟ ಆಗಿ ಇವತ್ತು 1,80,000 ಆಗಿದೆ. ಅದಕ್ಕೆ ನಮ್ಮ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೂಚ್ಯಂಕ ಏನು ಹೇಳುತ್ತೆ ಅಂದರೆ 300 ಅಂದರೆ
300 ಪಟ್ಟು ಅದು ಅಂತ ಹೇಳೋ, ಅಥವಾ 3 ಪಟ್ಟು ಅದು ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ 300 ಅಂತ ಸೂಚ್ಯಂಕದಲ್ಲಿ ನಾವು ಹೇಳ್ತೀವಿ. ಇಲ್ಲಿ ನೀವು ನೋಡ್ದಂಗೆ ಈ 100 ಡಿವೈಡೆಡ್ ಬೈ 60,000 ಏನಿದೆ, ಈ ಸೂಚ್ಯಂಕ ಭಾಜಕ ಅಂತ ನಾವು ಇದನ್ನ ಕರಿತೀವಿ. ಈ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಏನು? ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನು ಕೆಲಸ ನಡೆಯುತ್ತೆ? ಈ ಎಲ್ಲ ಕಂಪನಿಗಳ ಶೇರ್ಗಳು ನಾವು ಒಂದು ಕಡೆ ಖರೀದಿ ಮಾಡಬೇಕು ಅಥವಾ ಒಂದು ಕಡೆ ನಾವು ಮಾರಾಟ ಮಾಡಬೇಕು ಅಂದರೆ ಒಂದು ಜಾಗ, ಈ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಜಾಗ ಇದ್ದಂಗೆ. ಆ ಜಾಗದಲ್ಲಿ ಬಂದು ಯಾರ್ಯಾರು ಶೇರ್ಗಳನ್ನ ಖರೀದಿ ಮಾಡಿರ್ತಾರೋ ಅವರು ಬಂದು ಬೇರೆಯವ್ರಿಗೆ ಮಾರಾಟಕ್ಕೆ ಇಡ್ತಾರೆ. ಯಾರ್ಯಾರು ಶೇರ್ ಮಾರಾಟ ಅಥವಾ ತಗೋಬೇಕು ಅಂತ ಇಚ್ಛೆ ಇರುತ್ತೋ ಅವರು ಸ್ಟಾಕ್ ಮಾರ್ಕೆಟಿಗೆ ಬಂದು ನನಗೆ ಈ ಕಂಪನಿಯ ಶೇರ್ ಬೇಕು, ಯಾರು ಮಾರಾಟಕ್ಕೆ ಮುಂದಾಗ್ತೀರಾ ಅಂತ ಒಂದು ಜಾಗದಲ್ಲಿ ಗೊತ್ತಾಗತ್ತೆ. ಮುಂಚೆ ಇದು ಮುಖಾಮುಖಿ ನಡೀತಾ ಇತ್ತು. ಒಬ್ರು ಬಂದು ಹರಾಜು ಕೂಗೋರು ಅಥವಾ ಇನ್ನೊಬ್ರು ಬಂದು ಹೇಳೋರು, ಈ ಥರ ಕಂಪನಿಯ ಟೋಕನ್ ಸಿಸ್ಟಮ್ ಇತ್ತು, ಚೀಟಿಲ್ ಬರೆಯೋರು, ಆ ಥರ ಎಲ್ಲ ಆಯಿತು. ಹೋಗ್ತಾ ಹೋಗ್ತಾ ಕಂಪ್ಯೂಟರ್ಗಳು ಬಂದಾದ್ಮೇಲೆ ಗಣಕಯಂತ್ರನ ಉಪಯೋಗಿಸ್ಕೊಂಡು ಇವತ್ತಿನ ದಿವಸ ನಾವು ಸ್ಟಾಕ್ ಟ್ರೇಡಿಂಗ್ ಅಂತ ಏನು ಹೇಳ್ತೀವಿ, ಈ ಕಂಪ್ಯೂಟರು ಅಥವಾ ಫೋನ್ಗಳ ಮುಖಾಂತರನೇ ಇವತ್ತು ನಾವು ಮಾಡ್ತೀವಿ. ಸೊ ಇವತ್ತು ನಾವು ಬೆಂಗಳೂರಲ್ಲಿ ಕೂತ್ಕೊಂಡೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಾವು ಕೆಲಸ ಮಾಡ್ಬೋದು. ಹಂಗಿದೆ ಇವತ್ತು ಅಲ್ಲಿರೋ ಶೇರ್ಗಳನ್ನ ನಾವು ತಗೋಬೋದು. ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು ಪುರಾತನವಾದದ್ದು. ಇದನ್ನ ನಾವು 18ನೇ ಶತಮಾನದಲ್ಲೇ ಇದನ್ನ ₹1 ಬಂಡವಾಳವನ್ನು ಹಾಕಿ ಕೆಲವರು ಇದನ್ನು ಶುರು ಮಾಡಿದ್ದಾರೆ. ಹಾಗೇನೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಥರನೇ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಅದು ದೆಹಲಿಲಿದೆ. ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ ಇದೆ, ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಅತಿ ಜನಪ್ರಿಯವಾಗಿರೋದು ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ರಾಷ್ಟ್ರೀಯ ಷೇರು ವಿನಿಮಯ NSE ಅಂತ ನಾವೇನು ಕರಿತೀವಿ, ಅದು ಅತಿ ಜನಪ್ರಿಯವಾಗಿರೋದು. ಅದಲ್ಲದೆ ಭಾರತದಲ್ಲಿ 19 ಮಾನ್ಯತೆ ಪಡೆದ ಷೇರು ವಿನಿಮಯ ಕೇಂದ್ರಗಳಿವೆ. ಅದರಲ್ಲಿ ಬೆಂಗಳೂರು ಕೂಡ ಒಂದಾಗಿತ್ತು. 1-2 ವರ್ಷಗಳ ಹಿಂದೆ ಇದು ತುಂಬ ಸಕ್ರಿಯವಾಗಿ ಕೆಲಸ ನಡೀತಾ ಇಲ್ಲದೇ ಇರೋ ಕಾರಣದಿಂದ ಇದನ್ನು ಮುಚ್ಚಲಾಯಿತು. ಬಟ್ ಆದರೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ತರಹನೇ ಸಣ್ಣ ಪ್ರಮಾಣದಲ್ಲಿ ದೇಶಾದ್ಯಂತ ಷೇರು ಮಾರುಕಟ್ಟೆ ನಡೆಯುತ್ತೆ. ಸೊ ಇಷ್ಟು ಇವತ್ತಿನ ದಿವಸ ನಾವು ಷೇರುಗಳ ಬಗ್ಗೆ ಮತ್ತು ಷೇರಿನ ಮಾರಾಟ, ಷೇರಿನ ಸೂಚ್ಯಂಕ ಹೆಂಗೆ ನಾವು ಪರಿಗಣಿಸಬೇಕು, ಹೆಂಗೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿದ್ದೀವಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಈ ಥರ ಹಲವಾರು ವಿಷಯಗಳ ಬಗ್ಗೆ ನಾವು ಚಿಕ್ಕ ಚಿಕ್ಕ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇರ್ತೀವಿ. ನಿಮ್ಮ ಯಾವ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ. ಧನ್ಯವಾದಗಳು.